ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗಿದ್ದೇನೆ. ಇವತ್ತು ನಾನು ಮಂಡೇ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಆದದ್ರಿಂದ ನಾನಿವಾಗ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಹೊರಟಿದ್ದೇನೆ. ನಾವೀಗ ಆನ್ ದ ವೇಯಲ್ಲಿ ಹೋಗ್ತಾ ಇದ್ದೇವೆ. ನಾನು ಇವಾಗ ಜಾಸ್ ಅಲೋಕಸಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಅಂತ ಪ್ಲ್ಯಾನಲ್ಲಿ ಇದ್ದೇನೆ. ನನಗೆ ಒಂದು ಫಂಕ್ಷನಿಗೆ ಪ್ರೆಸೆಂಟ್ ಮಾಡಲಿಕ್ಕಿದೆ ಗೋಲ್ಡ್. ಸೊ ಇವಾಗ ನಾನು ಹೋಗ್ತಾ ಇದ್ದೇನೆ. ಸ್ವಲ್ಪ ಮ್ಯಾಂಗ್ಳೂರು ಸಿಟಿಯಲ್ಲಿ ಕೆಲವು ವಿಡಿಯೋ ಕ್ಲಿಪ್ಸನ್ನು ತೆಗೆದಿಟ್ಟಿದ್ದೇನೆ. ಮಗಳಿಗೆ ಸಹ ರಜೆ ಆದದ್ರಿಂದ ನಾನು ಅವಳಿಗೆ ಸಹ ಕರ್ಕೊಂಡು ಹೋಗಿದ್ದೇನೆ. ಅವಳಿಗೆ ಸಹ ಸ್ವಲ್ಪ ಖುಷಿ ಆಗ್ತದೆ. ಅವಳಿಗೆ ಜ್ವರ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಇಲ್ಲಿ ಇವಾಗ ನಾವು ಗೋಲ್ಡ್ ಶಾಪಿಗೆ ರೀಚ್ ಆಗಿದ್ದೇವೆ. ನನಗೆ ತುಂಬ ವಿಡಿಯೋ ಎಲ್ಲ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಅಲೌಡ್ ಇಲ್ಲ. ಸೊ ನಾನು ಸ್ವಲ್ಪ ವಿಡಿಯೋ ಅಷ್ಟೇ ತೆಗೆದಿರುವಂಥದ್ದು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಒಂದು ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನನ್ನ ಹೊಸ ಹೊಸ ವಿಡಿಯೋ ಹಾಕುವಾಗ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಇಲ್ಲಿ ನಮಗೆ ಜಾಸ್ ಅಲೋಕಸಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಬೆಲೂನ್ ಕೊಟ್ಟಿದ್ದಾರೆ. ಅವರದ್ದು ಜಾಸ್ ಅಲೋಕಸದು ಲೋಗೋ ಕೂಡ ಇದೆ ಬೆಲೂನಲ್ಲಿ. ತುಂಬ ಒಳ್ಳೆ ಆಗ್ತದೆ. ಕಸ್ಟಮರಿಗೆ ಒಳ್ಳೆ ಮಾಡಿ ಇಲ್ಲಿ ಟ್ರೀಟ್ ಮಾಡ್ತಾರೆ ಮತ್ತು ತುಂಬ ಡಿಸ್ಕೌಂಟ್ ಕೂಡ ಮಾಡ್ತಾರೆ ಇಲ್ಲಿ. ನಾನು ಮುಂಚೆಯಿಂದ ಕೂಡ ಇಲ್ಲಿಯೇ ಹೋಗೋದು, ಒಂದು 10 ಇಯರ್ಸಿಂದ ಇಲ್ಲಿಯೇ ಹೋಗೋದು. ಸೊ ಇವಾಗ ನಾನು ಮನೆಗೆ ಬಂದಿದ್ದೇನೆ. ರಾತ್ರಿ ಊಟಕ್ಕೆ ಅಮ್ಮ ಫಿಶ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ನಾನೀಗ ಫಿಶ್ ಕಟ್ಟಿಂಗಿಗೆ ಕೂತ್ಕೊಂಡ್ರೆ ಮತ್ತೆ ಮಗ ಮಧ್ಯದಲ್ಲಿ ಬಂದು ಕರೀತಾ ಇರ್ತಾನೆ, ಆಗ ಕಷ್ಟ ಆಗ್ತದೆ. ಸೊ ಇವಾಗ ಅಮ್ಮ ಫಿಶ್ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ನಾನು ರಾತ್ರಿಯ ಊಟಕ್ಕೆ ಅಂತ ಚಪಾತಿ ಮತ್ತು ಎಗ್ ಚಿಲ್ಲಿ ಮಾಡ್ತಾ ಇದ್ದೇನೆ. ಹೆಚ್ಚಾಗಿ ನಾನು ರೆಡಿ ಚಪಾತಿ ಮಾಡೋದು. ಕೆಲವೊಮ್ಮೆ ನಾನು ಈ ರೀತಿ ಹಿಟ್ಟು ತಂದು ಸಹ ಮಾಡ್ತೇನೆ. ಆಶೀರ್ವಾದ ಹಿಟ್ಟಿನಿಂದ ಇವಾಗ ನಾನು ಚಪಾತಿ ಮಾಡೋದು. ನಾನು ಸೈಡ್ ಬೈ ಸೈಡ್ ಇಲ್ಲಿ ಎಗ್ ಕೂಡ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾನು ಚಪಾತಿಗೆ ಹಿಟ್ಟು ಮಿಕ್ಸ್ ಮಾಡುವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಎಲ್ಲ ಮಿಕ್ಸ್ ಆದಮೇಲೆ ಸ್ಟಾರ್ಟಿಂಗ್ ಹಾಕಿದ್ರೂ ಆಗ್ತದೆ. ಕೆಲವೊಮ್ಮೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ತೇನೆ. ತುಂಬ ಇರಿಟೇಟಿಂಗ್ ಕೆಲಸ ಅಂದರೆ ನನಗೆ ಈ ರೀತಿ ಚಪಾತಿ ಹಿಟ್ಟು ಮಿಕ್ಸ್ ಮಾಡೋದು. ಅದು ತುಂಬ ನನಗೆ ಇರಿಟೇಟಿಂಗ್ ಅಂತ ಅನಿಸೋದು. ನನ್ನ ಚಾನಲಲ್ಲಿ ನಾನು ಕುಕ್ಕಿಂಗ್ ವಿಡಿಯೋ ಎಲ್ಲ ಕೆಲವು ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡ್ಬೋದು. ನಂದು ಈ ಚಾನಲ್ ಎಲ್ಲ ರೀತಿಯ ವಿಡಿಯೋಸ್ಗಳು ನಾನು ಹಾಕ್ತಾ ಇರ್ತೇನೆ. ಶಾಪಿಂಗ್ ಆಗಲಿ ಅಥವಾ ಎಲ್ಲಿಯಾದರೂ ತಿರುಗಾಡಲಿಕ್ಕೆ ಹೋಗೋದಾಗಲಿ, ಕುಕ್ಕಿಂಗ್ ಆಗಲಿ ಅಥವಾ ಒಂದು ಮನೆಗೆ ರಿಲೇಟೆಡ್ ಆಗಲಿ, ಡೈಲಿ ರುಟೀನ್, ಡಾನ್ಸ್ ಪ್ರತಿಯೊಂದು ಹಾಕ್ತಾ ಇರ್ತೇನೆ. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರದ್ದು ಒಂದು ಸಪೋರ್ಟ್ ಬೇಕು. ಆಲ್ರೆಡಿ ಈಗ ನನ್ನ ಚಾನಲಲ್ಲಿ ಹತ್ರ 1000 ಫ್ಯಾಮಿಲಿ ಆಗಿದ್ದೇವೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆದರೆ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡುವಾಗ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಇಲ್ಲಿ ನಾನಿವಾಗ ಎಗ್ ಚಿಲ್ಲಿ ಮಾಡಲಿಕ್ಕೆ ಟೊಮೆಟೊ ಮತ್ತು ಆನಿಯನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ.
ತುಂಬ ಈಸಿಯಾಗಿ ಮಾಡ್ಬೋದು. ಆ್ಯಕ್ಚುಲಿ ಏನು ಕಷ್ಟ ಇಲ್ಲ. ನಾನು ಇದಕ್ಕೆ ಟೊಮೆಟೊ ಮತ್ತು ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಚಿಕನ್ ಸುಕ್ಕ ಪೌಡರ್ ಹಾಗೆ ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಯ್ಲ್ ಮಾಡಿಟ್ಟಂತಹ ಎಗ್ಗನ್ನು ಹಾಕಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೇನೆ. ಎಗ್ ಸ್ವಲ್ಪ ಸ್ಮೆಲ್ ಇರ್ತದಲ್ವ, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಸ್ಮೆಲ್ ಏನು ಇರುವುದಿಲ್ಲ, ಟೇಸ್ಟ್ ಆಗಿ ಆಗ್ತದೆ. ಕೊನೆಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಈಸಿಯಲ್ಲಿ ಆಗ್ತದೆ. ಈ ಚಪಾತಿಗೆ, ರೈಸಿಗೆ ಕೂಡ ಆಗ್ತದೆ, ಅಥವಾ ನಾರ್ಮಲಲ್ಲಿ ನಮಗೆ ಅದರ ಸ್ನ್ಯಾಕ್ಸ್ ಥರ ಈ ರೀತಿ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿ ಆಗ್ತದೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು. ಇಲ್ಲಿ ಇವಾಗ ಆ್ಯಕ್ಚುಲಿ ರೆಡಿಯಾಗಿದೆ. ಇವಾಗ ನಾನು ಚಪಾತಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ಒಂದು ಹಾಫ್ ಆನ್ ಅವರ್ ಆದರೂ ಅದನ್ನು ಹಾಗೆ ಸಾಫ್ಟ್ ಆಗಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ಸಣ್ಣ ಸಣ್ಣ ಲಡ್ಡು ಆಲ್ರೆಡಿ ಮಾಡಿ ಇಡ್ತೇನೆ ನಾನು, ಆವಾಗ ಸ್ವಲ್ಪ ಈಸಿ ಆಗ್ತದಲ್ವಾ. ನಾವು ಯಾವಾಗಲೂ ಈ ರೀತಿ ಚಪಾತಿ ಮಾಡೋದಿಲ್ಲ. ನೈಟ್ ಈವ್ನಿಂಗ್ ಕೆಲವೊಮ್ಮೆ ಮಾಡ್ತೇವೆ, ಕೆಲವು ದಿನ ಮನಸ್ಸಾದರೆ ನೈಟ್ ಚಪಾತಿ, ಇಲ್ಲಾಂದರೆ ನಾರ್ಮಲಲ್ಲಿ ರೈಸ್ ಮಾಡುವಂಥದ್ದು. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಯಾಕಂತ ಹೇಳಿದರೆ ನನ್ನ ಕೆಲವು ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ. ಇದರಲ್ಲಿ ಯಾವುದೇ ರೀತಿಯ ಕುಕ್ಕಿಂಗ್ ಆಗಲಿ ಅಥವಾ ಏನೇ ಒಂದು ಹೆಲ್ತ್ ಬೆನಿಫಿಟ್ ಆಗಲಿ ಅಥವಾ ಏನಾದರೂ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರ್ತದೆ. ಸೊ ಹಾಗಾಗಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಚಪಾತಿ ಮತ್ತು ಆ್ಯಕ್ಚುಲಿ ರೆಡಿ ಆಗಿದೆ. ಇವಾಗ ನಾನು ಆ್ಯಡ್ ಮಾಡ್ತಾ ಇರುವಂಥದ್ದು ವಿಡಿಯೋ ಒಂದು 7-8 ಇಯರ್ಸ್ ಬ್ಯಾಕ್. ಈ ವಿಡಿಯೋದಲ್ಲಿ ತುಂಬ ಮೆಮೊರೀಸ್ ಇದೆ. ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರೆಲ್ಲ ಸೇರಿ ನನ್ನ ತಾಯಿ ಊರಿಗೆ ಹೋದಾಗ ತೆಗೆದಂಥ ವಿಡಿಯೋ ಇದು. ತುಂಬ ಖುಷಿ ಆಗ್ತದೆ ಫ್ಯಾಮಿಲಿಯವರೆಲ್ಲ ಸೇರಿ ಈ ರೀತಿಯಾಗಿ ಎಂಜಾಯ್ ಮಾಡುವಾಗ. ನಾನು ಸುಮ್ಮನೆ ಗ್ಯಾಲರಿಯಲ್ಲಿ ಚೆಕ್ ಮಾಡ್ತಾ ಇರುವಾಗ ಈ ವಿಡಿಯೋ ನನಗೆ ಸಿಕ್ಕಿತ್ತು. ಸೊ ನಾನು ಇದೊಂದು ವಿಡಿಯೋ ಕ್ಲಿಪ್ಸನ್ನು ನಾನು ಈ ವಿಡಿಯೋಲ್ಲಿ ಆ್ಯಡ್ ಮಾಡಿರುವಂಥದ್ದು. आता नंबर सांग नेक्स्ट शाइनी नंबर हाँ एक्सचेंज करिया. ಈ ವಿಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಾಗಿರ್ತದೆ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇವಾಗ. ನನ್ನ ಮಗಳು 2 ಡೇಸಿಂದ ಸ್ಕೂಲಿಗೆ ಹೋಗಿರಲಿಲ್ಲ, ಅವಳಿಗೆ ಹುಷಾರಿರಲಿಲ್ಲ. ಸೊ ಇವತ್ತೀಗ ಸ್ಕೂಲಿಗೆ ಹೋಗಲಿಕ್ಕೆ ಸ್ವಲ್ಪ ಮೂಡ್ ಆಫ್ ಅಲ್ಲಿದ್ದಾಳೆ. ಹಾಗೆ ನಾನಿವಾಗ ಪಾಸ್ತಾ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಅವಳು ಹೇಳಿದ್ದು ಅವಳಿಗೆ ಟಿಫಿನಿಗೆ ಬಂದು ಪಾಸ್ತಾ ಬೇಕು ಅಂತ. ಬ್ರೇಕ್ಫಾಸ್ಟಿಗೆ ಸಹ ಆಗ್ತದೆ, ಹಾಗೆ ಟಿಫಿನಿಗೆ ಸಹ ಇದನ್ನೇ ಕಳಿಸಿಕೊಡ್ಬೋದಲ್ವಾ, ಈಸಿಯಲ್ಲಿ ಆಗ್ತದೆ. ಪಾಸ್ತಾದ ರೆಸಿಪಿ ನಾನು ಆಲ್ರೆಡಿ ನನ್ನದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೀವು ಹೋಗಿ ಚೆಕ್ ಮಾಡ್ಬೋದು ಒಮ್ಮೆ. ಪಾಸ್ತಾ ಡಿಫ್ರೆಂಟ್ ಥರದಲ್ಲಿ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡೋದು. ಇದು ನನ್ನ ಮಗಳ ಟಿಫಿನಿಗೆ ಸ್ನ್ಯಾಕ್ಸ್ 10 o'clock ತಿನ್ನಲಿಕ್ಕೆ. ಇಲ್ಲಿ ನಾನು ಮಗಳಿಗೆಲ್ಲ ಕೂದಲೆಲ್ಲ ಬಾಚಿ ಸ್ಕೂಲಿಗೆ ಕಳಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಏನಾದರೂ ಮಾತಾಡ್ತಾ ಇರಬೇಕು, ನನಗೆ ಸಹ ಒಂಥರ ಖುಷಿ ಆಗ್ತದೆ.
ಹೆಣ್ಮಕ್ಳ ಹಾಗೆ ಅಲ್ವಾ, ತಾಯಿಗೆ ಒಂದು ಫ್ರೆಂಡ್ ತರ ಇರ್ತಾರೆ, ಏನಾದ್ರೂ ಮಾತಾಡ್ಕೊಂಡಿರ್ತಾಳೆ. ಇಲ್ಲಿ ಇವಾಗ ನಾನು ಕೂಡ ರೆಡಿ ಆಗಿದ್ದೇನೆ ಮಕ್ಕಳಿಗೆ ಸ್ಕೂಲಿಗೆ ಬಿಡ್ಲಿಕ್ಕೆ. ಇಲ್ಲಿ ನಾನು ಮಗಳಿಗೆ ಬಿಡ್ಲಿಕ್ಕೆ ಹೋಗುವಾಗ ಸ್ಕೂಲಿಗೆ ಆನ್ ದ ವೇ ಅಲ್ಲಿ ಸ್ವಲ್ಪ ಒಂದು ವಿಡಿಯೋ ಕ್ಲಿಪ್ಸ್ ಅನ್ನ ತೆಗೆದಿರುವಂತದ್ದು. ಇವಾಗ ನಾನು ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಬಂದಾಗಿದೆ. ಇವಾಗ ನಾನು ಮನೆಯಲ್ಲಿ ಕೂತ್ಕೊಂಡು ಈಗ ನನ್ನ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಮಗನಿಗೆ ಫುಡ್ ಎಲ್ಲ ಕೊಟ್ಟಾಗಿದೆ, ಬೆಳಿಗ್ಗೆನೆ ಬೇಗ ಫುಡ್ ಕೊಟ್ಟದ್ದು ಅವನಿಗೆ. ಇವಾಗ ಅವನಿಗೆ ಮಲಗಿಸಿದ್ದೇನೆ. ಒಮ್ಮೆ ಅವನು ಮಲಗಿದ್ರೆ ಮನೆಯ ಕೆಲಸ ಕೂಡ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ನಾನು ವೆಜಿಟೇಬಲ್ ಹಾಕಿದ್ದೆಲ್ಲ ಸ್ವಲ್ಪ ಇಲ್ಲಿಂದ ವಿಡಿಯೋ ಕ್ಲಿಪ್ಸ್ ತೆಗೆದಿರುವಂಥದ್ದು. ಹಾಗೆ ಕೆಲವೊಮ್ಮೆ ಬಟ್ಟೆ ವಾಶಿಗೆಲ್ಲ ತುಂಬ ಇರ್ತದೆ, ಹಾಗೆ ನಾನು ಒಂದು ರೌಂಡ್ ಬೆಳಿಗ್ಗೆ ಬೇಗ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೆ. ಸೊ ಅದನ್ನೆಲ್ಲ ಇವಾಗ ಸ್ವಲ್ಪ ಬಿಸಿಲಿದೆ ಅಲ್ವಾ, ಒಣಗಿಸ್ತಾ ಇದ್ದೇನೆ. ಮತ್ತೆ ಇದು ಮಳೆದು ಕೂಡ ಹೇಳಲಿಕ್ಕೆ ಆಗುದಿಲ್ಲ, ಸಡನ್ ಆಗಿ ಮಳೆ ಬರ್ತದೆ. ಒಂದು ರೌಂಡ್ ಬಟ್ಟೆ ಎಲ್ಲ ಒಣಗಿ ಆದ್ರೆ ಮತ್ತೇನು ಟೆನ್ಷನ್ ಇರುವುದಿಲ್ಲ. ಇಲ್ಲಿ ಇವಾಗ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡುವ ಅಂತ. ನನ್ನ ಮಗು ಎದ್ದೇಳುವ ಮುಂಚೆ ಎಲ್ಲ ಕೆಲಸ ಹಾಕಬೇಕು. ಅವನ ಆಟಾಡಿ ಎಲ್ಲ ಆಚೆ ಈಚೆ ಎಲ್ಲ ಮಾಡಿ ಹಾಕಿರ್ತಾನೆ ಟಾಯ್ಸ್ ಎಲ್ಲ. ಹಾಗೆ ಈಗ ಅವನು ಮಲಗಿದ್ದಾನೆ, ಸ್ವಲ್ಪ ಬೇಗ ಬೇಗ ಮನೆಯೆಲ್ಲ ಕ್ಲೀನಿಂಗ್ ಮಾಡುವ ಅಂತ ಎಲ್ಲ ಗುಡಿಸ್ತಾ ಇದ್ದೇನೆ. ಇವಾಗ ನಾರ್ಮಲ್ ಆಗಿ ವಿದೌಟ್ ಎಲಾಸ್ಟಿಕ್ ಬೆಡ್ಶೀಟ್ ಎಲ್ಲ ಇರ್ತದಲ್ವಾ, ಅದನ್ನ ಯಾವ ರೀತಿಯಾಗಿ ನೀವು ಬೆಡ್ಡಿಗೆ ಹಾಕ್ಬೇಕಂತ ಹೇಳಿದ್ರೆ, 4 ಸೈಡಲ್ಲಿ ಸ್ಕ್ವೇರ್ ಇರ್ತದಲ್ವ, 4 ಸೈಡಲ್ಲಿ ನಾಟ್ಸ್ ಅನ್ನ ಹಾಕೊಳ್ಬೇಕು. ನಾಟ್ಸ್ ಹಾಕಿ ಅದರ ನಂತರ ಅದರ ಒಳಗೆ ಬೆಡ್ಡಿನ ಒಳಗೆ ಇರ್ಬೇಕು. ಆ ರೀತಿ ತುಂಬಾ ಈಸಿ ಆಗ್ತದೆ ನೋಡಿ. ಈ ರೀತಿಯಾಗಿ ಇಲ್ಲಿ ನಾನು ತೋರಿಸ್ಕೊಟ್ಟಿದ್ದೇನಲ್ವಾ, ಈ ರೀತಿ ಆವಾಗ ಮಲಗುವಾಗ ಬೆಡ್ಶೀಟ್ ಜಾಸ್ತಿ ಆ ಕಡೆ ಈ ಕಡೆ ಆಗುದಿಲ್ಲ. ನೀವೊಮ್ಮೆ ಈ ರೀತಿ ಟ್ರಿಕ್ ಅನ್ನ ಯೂಸ್ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗ್ತದೆ. ಹಾಗೆ ಈ ಕಡೆಯಿಂದ ನಾನು ನನ್ನ ಅಮ್ಮನ ಇದು ನನ್ನ ಅಮ್ಮನ ಬೆಡ್ರೂಮ್. ಸೊ ಇಲ್ಲಿ ನಾನು ವೀಕ್ಲಿ ಒನ್ಸ್ ಆದ್ರೂ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೇನೆ. ಇವಾಗ ನಾನು ಇಲ್ಲಿ ಅವರ ರೂಮ್ ಇದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೇನೆ.
ನಾನು ಮನೆ ಕ್ಲೀನ್ ಮಾಡುವಾಗ ಗುಡಿಸುವಾಗಲೇ ಸೈಡ್ ಬೈ ಸೈಡ್ ನಾನು ಬೆಡ್ ಕವರ್ ಎಲ್ಲ ಹಾಕೋದು, ಅಥವಾ ಏನಾದರೂ ಕೆಲಸ ಇದ್ರೆ ಅದನ್ನು ಕೂಡ ಒಮ್ಮೆಲೆ ಮುಗಿಸಿ ಬಿಡೋದು. ಹಾಗೆ ಮಾಡಿದರೆ ಸ್ವಲ್ಪ ಈಸಿಯಲ್ಲಿ ಆಗ್ತದೆ. ಈ ಬೆಡ್ರೂಮು ನಮ್ಮ ಬೆಡ್ರೂಮು. ಇಲ್ಲಿ ನಾನು ಸೈಡಿಗೆ ಹಾಕಿರುವಂಥದ್ದು ಸಣ್ಣ ಮಗು ಇರೋರಿಗೆಲ್ಲ ಸೇಫ್ಟಿಗೆ ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ. ಯಾರೆಲ್ಲ ನೀವು ಮಾಮ್ಸ್ ಇದ್ದೀರಾ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇದರ ಲಿಂಕ್ ಹಾಕ್ತೇನೆ, ನಿಮಗೆ ಕೂಡ ಇದು ಯೂಸ್ಫುಲ್ ಆಗ್ಬೋದು. ಸೊ ಇವಾಗ ನನ್ನ ಮಗು ಮಲಗಿದ್ರಿಂದ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸಹ ಈಸಿ ಆಗ್ತಾ ಉಂಟು. ಹಾಗೆ ಅವನು ಎದ್ದೇಳುವ ಮುಂಚೆ ಎಲ್ಲ ಕೆಲಸ ಆಗಬೇಕು ಬೇಗ ಬೇಗ. ಸೊ ಮಾರ್ನಿಂಗ್ ಬೇಗ ಬೇಗ ಕೆಲಸ ಮಾಡುವಂಥದ್ದು. ಇಲ್ಲಿ ಇವಾಗ ನಾನು ಸೆಕೆಂಡ್ ರೌಂಡ್ ಇನ್ನೂ ಸ್ವಲ್ಪ ಬಟ್ಟೆ ಇದೆ, ಅದು ಸಹ ಇವಾಗ ವಾಶ್ಗೆ ಹಾಕಲಿಕ್ಕೆ ಎಲ್ಲ ವಾಶಿಗೆ ಹಾಕ್ತಾ ಇದ್ದೇನೆ. ಈ ಮಕ್ಕಳಿರುವ ಮನೆಯಲ್ಲೆಲ್ಲ ಎಷ್ಟು ಬಟ್ಟೆ ಹಾಕ್ತದೆ ಅಂತ ಇಲ್ಲ. ನನಗೆ ಆದರೂ ಕೂಡ ಮನೆಯಲ್ಲಿ ಕೆಲವೊಮ್ಮೆ 2 ಸಲ ನಾನು ಡ್ರೆಸ್ ಚೇಂಜ್ ಮಾಡ್ತೇನೆ. ಈ ಸಣ್ಣ ಮಕ್ಕಳು ಯೂರಿನ್ ಪಾಸ್ ಎಲ್ಲ ಮಾಡುವಾಗ ಡ್ರೆಸ್ ಚೇಂಜ್ ಮಾಡಬೇಕಾಗ್ತದೆ. ಹಾಗೆ ತುಂಬ ಬಟ್ಟೆ ಆಗ್ತದೆ, ದಿನದಲ್ಲಿ 2 ರೌಂಡ್ ಆಗ್ತದೆ. ನಾನು ಜಾಸ್ತಿ ಕೊಳೆ ಇರುವ ಬಟ್ಟೆ ಎಲ್ಲ ಹೊರಗೆ ಕಲ್ಲಿನಲ್ಲಿ ವಾಶ್ ಮಾಡುವಂಥದ್ದು. ಇಲ್ಲಿ ಇವಾಗ ಸ್ವಲ್ಪ ಬಟ್ಟೆಯನ್ನು ನಾನು ಮಷೀನಲ್ಲಿ ಹಾಕ್ತೇನೆ, ಉಳಿದದ್ದು ಹೊರಗಡೆ ಹೋಗಿ ವಾಶ್ ಮಾಡೋದು. ಇಲ್ಲಿ ಇವಾಗ ನಾನು ಕೆಲವು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹೊರಗೆ ವಾಶ್ ಮಾಡಲಿಕ್ಕೆ ನೆನೆಸಿ ಇಡಲಿಕ್ಕೆ ಅಂತ ಇಲ್ಲಿ ತಂದಿದ್ದೇನೆ. ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಇಟ್ಟು ಮತ್ತೆ ವಾಶ್ ಮಾಡೋದು. ಹಾಗೆಯೇ ವೆಜಿಟೇಬಲ್ಸಿಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಯಾವಾಗಲೂ ನಾನು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತೇನೆ. ಮಾರ್ನಿಂಗ್ ಟೈಮ್ ಹಾಕಿದರೆ ಒಳ್ಳೆಯದು, ಸ್ವಲ್ಪ ಜಾಸ್ತಿ ಬಿಸಿಲು ಬರುವ ಮುಂಚೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ ಯಾವಾಗಾದರೂ ಹಾಕ್ತೇನೆ ಈ ರೀತಿಯಾಗಿ.
ಇಲ್ಲಿ ಇವಾಗ ಮಧ್ಯಾಹ್ನ ಊಟಕ್ಕೆ ಗಂಜಿ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಫ್ರಿಜ್ಜಲ್ಲಿ ನಿನ್ನೆ ಕಟ್ ಮಾಡಿಟ್ಟದಂತಹ ಫಿಶ್ ಉಂಟು, ಅದಿವಾಗ ಮಧ್ಯಾಹ್ನಕ್ಕೆ ಸಾಕು. ಹಾಗೆ ಸಿಲ್ವರ್ ಫಿಶ್ ಇದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಪ್ಲೀಸ್ ಮರೆಯದೆ ಒಂದು ಲೈಕ್ ಕೊಡಿ. ಇಲ್ಲಿ ಮಗುವಿಗೆ ನಾನು ಹಾಲಲ್ಲಿ ಮಲಗಿಸಿದ್ದೇನೆ, ತುಂಬ ಸೆಕೆ ಇರ್ತದಲ್ವ, ಬೆಡ್ರೂಮಲ್ಲಿ ಆದರೆ ಅವ್ನು ಬೇಗ ಹೇಳ್ತಾನೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.